ಒಂದು ವರ್ಷ ನಾನು ಬರೀತಿನಿಂದ ಬರ್ದಿದ್ದೆ. ಇಲ್ಲ, ಒಂದೇ ವರ್ಷ ಅನ್ಕೋತೆ. ಅಲ್ಲ, ನನ್ನ ಜರ್ನಿ ಅಲ್ಲ, ಒಂದಷ್ಟು ಜನ ಅಂದ್ರೆ ಎಲ್ಲರದ್ದು ಜರ್ನಿ ಇರುತ್ತೆ. ರಿಯಲ್ ಲೈಫ್ ಅಂತ ಏನಿಲ್ಲ ಸರ್, ಡೈರೆಕ್ಷನ್ ಪಾರ್ಟ್ ಅನ್ನೋದು ಅಂದ್ರೆ ಎಲ್ಲರ ಲೈಫಲ್ಲಿ ಆಗಿರುತ್ತಲ್ಲ, ಸೊ ಅದನ್ನ ನಂಗೆ ನೋಡಿದ್ದು ಒಂದಷ್ಟು ಆಗಿದ್ದೆಲ್ಲ ಆ್ಯಡ್ ಮಾಡ್ಕೊಂಡು ಹೋಗಿದ್ದೀನಿ. ಇಲ್ಲ ಸರ್, ಅದೆಲ್ಲ ಏನಿಲ್ಲ. ಇಲ್ಲ 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 ಆಫ್ ದಿ ರೆಕಾರ್ಡ್ ಇಲ್ಲ, ಯಾವುದು ಇಲ್ಲ. ಅದು ಜಗಪ್ಪ ಅವ್ರಿಗೆ ಪಿಕ್ಚರ್ ಅಲ್ಲಿ ಅವ್ರಿಗೆ ಪಾತ್ರ ಆ ಥರ ಇದೆ, ಹಂಗಾಗಿ ಎಮೋಷನ್ ಎಮೋಷನ್ ಇದೆಯಲ್ಲ, ಅಂದ್ರೆ ನಾಟ್ ಓನ್ಲಿ ತಾಯಿ ಎಮೋಷನ್, ಒಬ್ಬ ವ್ಯಕ್ತಿಯಲ್ಲಿ ಏನೇನು ಎಮೋಷನ್ ಇರುತ್ತೆ, ಒಂದು ಕೆಲಸದ ಒಂದು ಎಮೋಷನ್ ಇರುತ್ತೆ, ತಾಯಿ ಮೇಲೆ ಎಮೋಷನ್ ಇರುತ್ತೆ. ಸೊ ಎಲ್ಲ ಎಮೋಷನ್ಗಳು ಎಲ್ರಿಗೂ ಟಚ್ ಆಗುತ್ತೆ. ಒಂದು ಫ್ರೆಂಡ್ಶಿಪ್ ಬಗ್ಗೆ ಇರ್ಬೋದು, ಒಂದು ಬಾಲ್ಯದ ಬಗ್ಗೆ ಇರ್ಬೋದು, ಒಂದು ಲವ್ ಬಗ್ಗೆ, ಎಲ್ಲ ಎಮೋಷನ್ಗಳನ್ನ ಕಟ್ಟಿಕೊಟ್ಟಿರುವಂತ ಕಥೆ ಇದೆ. ತುಂಬಾ ಸ್ಪೆಷಲ್, ಬಿಕಾಸ್ ಆಫ್ ನಾನು ಫಸ್ಟ್ ಸಿನಿಮಾನೇ ಡೈರೆಕ್ಟರ್ ಜರ್ನಿ ಮಾಡ್ತಾ ಇದ್ದೀನಿ ಅಂದಾಗ ಅದು ಇನ್ನೂ ಸಕ್ಕ ಸ್ಪೆಷಲ್ ಅದು. ಸೊ ನಾನು ಯಾವ ತರ ನಂಬ್ತೀನಿ ಅಂದ್ರೆ, ಎಮೋಷನ್ ಅಂತ ಏನು ಪಾಯಿಂಟ್ ಇರುತ್ತಲ್ಲ ಸರ್, ಅದು ನಾವು ಯಾವಾಗ ಸಿನಿಮಾ ಮಾಡಿದ್ರು ಕೂಡ ಅದು ಚೆನ್ನಾಗಿ ಆಗುತ್ತೆ ಅನ್ನೋದು. ಎಮೋಷನ್ಗೆ ಅದಕ್ಕೆ ಕೊನೆನೇ ಇಲ್ಲ. ನೀವು ತಾಯಿ ಪ್ರೀತಿ ಆಗ್ಬೋದು, ಹುಡುಗಿ ಪ್ರೀತಿ ಆಗ್ಬೋದು, ಸ್ನೇಹ ಆಗ್ಬೋದು, ನಾವ್ ಹೆಂಗೆ ಹೇಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ನಾವು ಎಷ್ಟು ವರ್ಷ ಆದ್ಮೇಲೆ ಹೇಳ್ತೀವಿ, ಅದು ನನ್ಗೆ ಅದೇನಂತ ಮ್ಯಾಟರ್ ಅನ್ಸರ್. ಬಟ್ ಆ ಎಮೋಷನ್ನ ಯಾವ ತರ ಕಟ್ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಚೆನ್ನಾಗಿ ಕಟ್ಕೊಟ್ರೆ ಜನ ಕನೆಕ್ಟ್ ಆಗ್ತಾರೆ ಅನ್ನೋದು ನನ್ನ ಥಾಟ್ಸ್. ಸರ್, ತೀರ್ಥಹಳ್ಳಿ ಬೆಂಗಳೂರು ಕತೆ ಅಲ್ಲಿ ಇದೆ, ಎರಡು ಕಡೆ ನಡೆಯುತ್ತೆ. ಹಾ, ಆ ಪ್ಲಾನ್ ಇದೆ, ಥಿಯೇಟರ್ ರೌಂಡ್ಸ್ ಎಲ್ಲ ಪ್ಲಾನ್ ಇದೆ, ಎಲ್ಲ ಮಾತಾಡ್ಕೊಂಡಿದ್ದೀವಿ ಆಲ್ರೆಡಿ. ಸರ್, ಎಲ್ಲ ಸಿನಿಮಾಗೂ ಒಳ್ಳೇದಾಗ್ಲಿ, ಅದು ಎಲ್ರಿಗೂ ಚೆನ್ನಾಗಾಗ್ಲಿ, ಎಲ್ಲ ಸಿನಿಮಾನು ತುಂಬಾ ಚೆನ್ನಾಗಾಗ್ಲಿ ಸರ್. ಹಾ, ನಮ್ಮೊಂಚೂರು ಜಾಸ್ತಿ ಆಗ್ಲಿ ಸರ್. ಇಲ್ಲ ಸರ್, ತಡ ಅಂತ ಏನಿಲ್ಲ, ನಮ್ಗೊಂದಷ್ಟು ಈ ಕೋವಿಡ್ ಅದು ಇದು ಎಲ್ಲ ಬಂತು, ಅದಾದ್ಮೇಲೆ ನಮ್ಮ ಸಿನಿಮಾ ಸ್ಟಾರ್ಟ್ ಆಗಿದೆ ಆಕ್ಚುಲಿ. ನಾನು ಇಷ್ಟು ಬೇಗ ಎಷ್ಟೋ ಆಗಿರೋದು, ಒಂದಷ್ಟು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳಿತ್ತು, ಒಂದಷ್ಟು ಚೇಂಜಸ್ಗಳಾಯ್ತು, ರೀಶೂಟ್ ಮಾಡಲಿಲ್ಲ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಮಾಧ್ಯಮ ಸ್ನೇಹಿತರಿಗೆ ಮತ್ತೆ ಎಲ್ಲ ಆ ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಆ ತಾಯಿ ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲ ಅವ್ರ ಆಸೆ ಅಂತೆ, ಎಲ್ಲ ಆಸೆ ಅಂತೆ ಅವ್ರ ಆಸೆ ನೆರವೇರಿಸಲಿ. ಹಾಗೆ ಮಾಧ್ಯಮ ಮಿತ್ರರಿಗೆ ಒಂದು ಲೇಟ್ ಆಯಿತು ಅಂತ ಸಾರಿ. ಹಾಗೆ ನಾನು ಏನು ಮಾತಾಡಬೇಕು ಅಂತಿದ್ದೆ, ವಿನಯ್ ಸಾರು ಮಾತಾಡಿದ್ರು, ಅತಿಥಿ ಮೇಡಮ್ ಮತ್ತೆ ನಮ್ಮ ಡೈರೆಕ್ಟರ್ ಕೀರ್ತಿ ಎಲ್ಲ ಮಾತಾಡ್ಬಿಟ್ರು. ನಾನು ಮಾತಾಡೋಣ ಅನ್ಕೊಂಡಿದ್ದು ಅವರೇ ಮಾತಾಡಿದ್ದಾರೆ. ಎಲ್ರಿಗೂ ಇದೇ ಈ ಮಂತ್ 29 ನಮ್ಮ ಸಿನಿಮಾ ಅಂದೊಂದಿದ್ದ ಕಾಲ ರಿಲೀಸ್ ಆಗ್ತದೆ. ಅದೇ ರೀತಿ ಫಸ್ಟ್ ಸಾಂಗ್ಗೆ ನೀವು ಯಾವ ಥರ ಪ್ರೋತ್ಸಾಹ ಮಾಡಿದ್ರಿ, ಅದೇ ಥರ ಇಡೀ ಸಿನಿಮಾ ಅದೇ ಥರ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಡೇಟ್ ಡಿಸ್ಕಸ್ ಮಾಡ್ತಿದ್ದೀವಿ ಸರ್, ಓವರ್ ಆಲ್ ಬರ್ತೀವಿ, ಮ್ಯಾಕ್ಸಿಮಮ್ ಡೇಟ್ ಬರ್ತೀವಿ. ಎಲ್ಲ ಆಳೆ ಪೇಪರ್ ಆಗಿ ಕೊಟ್ಟಿದ್ದೀವಿ. ಒಂದು 100-170 ಡೇಟ್ ಗಂಟೆ ಬರ್ತಾ ಇದ್ದೀವಿ, ಇನ್ನೂ ಪ್ಲೇಸ್ ಆಗ್ತದೆ. ಜಗದೀಶ್ ಫಿಲಿಮ್ಸ್. ಏನು ಮೇಡಮ್? ಸಣ್ಣ ಬಡ್ಜೆಟ್ ಮೇಡಮ್, ನಮ್ದು ಆ ಥರ ಬಡ್ಜೆಟ್ ಏನಿಲ್ಲ. ಹಾಂ, ಸರ್ ಕತೆ ಕೇಳಿದೆ, ಆಲ್ಮೋಸ್ಟ್ ಎಲ್ಲರೂ ಆ ಥರ ಈ ಥರ ಭೂಗತ ಆ ಕತೆ ಮಾಡೋಣ ಅನ್ಕೊಂಡ್ರು. ನಾನು ಡೈರೆಕ್ಟ್ ಹೇಳಿದಾಗ ನನಗೆ ನಮ್ಮಲ್ಲೇ ಒಬ್ಬ ಡೈರೆಕ್ಟ್ರು ಯಾವ ಥರ ಕಷ್ಟ ಬೀಳ್ತಾರೆ, ಆ ಡೈರೆಕ್ಟ್ರು ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ಏನೇನು ಶ್ರಮ ಇದೆ ಅಂತ ಹೇಳಿದಾಗ ಹೌದು, ಈ ಥರ ಕಂಟೆಂಟ್ ಮಾಡಿದ್ರೆ ಜನಕ್ಕೆ ರೀಚ್ ಆಗ್ಬೋದೇನೋ, ನಮ್ಮ ಪ್ರಾಡಕ್ಟ್ 4-5 ಜನಕ್ಕೆ ಹೆಲ್ಪ್ ಆಗ್ಬೋದು, ಆ ಥರ ತಿಳ್ಕೊಂಡು ಒಳ್ಳೆ ಕಂಟೆಂಟ್ ಚೆನ್ನಾಗಿದ್ದು ಡೈರೆಕ್ಟ್ರಿಗೆ ಏನೇನು ಶ್ರಮ ಇದೆ, ಏನು ಶ್ರಮ ಪಡ್ತಾರೆ ಡೈರೆಕ್ಟ್ ಆಗಬೇಕು ಅಂತ, ಆ ಥರದ್ದು ಒಂದು ಕಂಟೆಂಟ್ ಹೇಳಿದಾಗ ನನಗೂ ಇಷ್ಟ ಆಯಿತು. ಅದು ಮಾಡೋಣ ಅಂತ ಪ್ರಯತ್ನ ಪಟ್ಟೆ. ಹಾಂ ಹಾಂ, ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಹಾಂ, ಪ್ರೊಡ್ಯೂಸರ್ ಇಲ್ಲ ಸರ್, ಅನ್ನದಾತರು. ರೈತನ ಮಗಲ್ಲ ಸರ್ ನಾನು. ಬಂದು ವಿನಯ್ ಸರ್ ನಾನು ಒಂದು ಇದರಲ್ಲಿ ಒಂದು ಸೀನಲ್ಲಿ ಒಂದು
ಎಗ್ ರೈಸ್ ಗಾಡಿಲೇ ಅನ್ನ ಎಗ್ ರೈಸ್ ಮಾಡೋಂಥ ಒಂದು ಸೀನು. ಹೌದು ನೋಡಿದ್ದೀನಿ. ನೋಡೋಣ 29 ನೀವು ಹೇಳ್ತೀರ ಸರ್? ಇಲ್ಲ ಇಲ್ಲ, ಅದೆರಡಕ್ಕೂ ಕನೆಕ್ಟ್ ಆಗುತ್ತೆ. ಹಾಂ ಮೇಡಮ್, ಇವತ್ತು ಅದೆಲ್ಲ ಮಾತಾಡ್ಬಾರ್ದು. ಇವತ್ತು ಒಬ್ಬಟ್ಟು ಊಟ ಸೂಪರ್. ಇವತ್ತು ಮಂಡ್ಯ, ಇವತ್ತು ಯಾವತ್ತಿದ್ರೆ ಇವತ್ತು ಒಬ್ಬಟ್ಟು ಊಟದ ಮಾತಾಡೋಣ. ಈ ಹಬ್ಬ ಮುಗಿಯಂಟ ಬರೀ ಒಬ್ಬಟ್ಟು ಬಗ್ಗೆನೇ ಮಾತಾಡೋಣ. ಹಾಂ, ಹೆಂಗೆ ಸುರೇಶ್ ಸರ್ ನೆಕ್ಸ್ಟ್ ಡೈಲಾಗ್ ರೈಟರ್ ಆಗ್ಬಿಡ್ತಾರೆ ಅನ್ಸುತ್ತೆ ಕೀರ್ತಿ ಅವರ. ಇಲ್ಲ ಇಲ್ಲ ಇಲ್ಲ, ಆ ಥರ ಅಂತಿಲ್ಲ. ಸಗವಾಗಿ ಹೇಳಿದ್ರಿ ಸರ್ ನೀವು. ತೊಬ್ಬಟ್ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲ, ಮಂಗಳವಾರ ಬನ್ನಿ ಮಿಸ್ ಮಂಡ್ಯ ಮಾಡಿ. ಮೇಡಮ್ ಇವತ್ತು ಯಾವಾಗ ಬರೀ ನಾವು ಸ್ವೀಟೇ ಜ್ಞಾಪಕ ಬರೋದು. ಅದರಲ್ಲಿ ಗಣೇಶ ಮುಂದೆನೆ ಕೂತವ್ರೆ. ಥ್ಯಾಂಕ್ ಯು ಸರ್, ಎಲ್ಲರೂ ಖಂಡಿತ ಇದೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಳ್ಳೆ ಒಬ್ಬಟ್ಟು ಊಟ ಮಾಡ್ತಿದ್ದೀವಿ, ನೀಟಾಗಿ ಎಲ್ಲ ಊಟ ಮಾಡ್ಕೊಂಡು ಸೇಫಾಗಿ ಮನೆ ಸೇರ್ಕೊಳ್ಳಿ. ನಾಳೆ ಮತ್ತೆ ನಮ್ಮ ಸಿನಿಮಾ 29 ರಿಲೀಸ್ ಆಗೋವರೆಗೂ ನಿಜವಾಗ್ಲೂ ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ಆದಮೇಲೆ ಸರ್ ಎಲ್ಲರೂ ಒಳ್ಳೇದಾಗಲಿ. ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಲ್ಲ ಅದು 3 years ಆಗಿದೆ ಅಂತ ನಮ್ಗೆ ಅನ್ಸೋದಿಲ್ಲ. ನಮ್ಮ ವಿಜುವಲ್ಸ್ ಅಥವಾ ಸಾಂಗ್ ನೀವು ನೋಡೋರು, ಈಗ ಸಾಂಗು 3 years ಆದಮೇಲೆ ರಿಲೀಸ್ ಆಗಿತ್ತು. ಸೊ ಅಷ್ಟು ಕನೆಕ್ಟ್ ಆಗ್ತಾ ಇದೆ ಅಂದರೆ ಕಥೆನೂ ಹಾಗೆ ಇರುತ್ತೆ ಅಂತ ಅನ್ಸುತ್ತೆ. ಸೊ ಹಂಗೆ ಬಂದಿದೆ. ಸೊ ಚೆನ್ನಾಗಿ ಮಾಡಿದ್ದೀನಿ ನೋಡೋಣ. ಹಾಂ, ಅಂದರೆ ಅದೇ ಚೈಲ್ಡ್ಹುಡ್ ಒಂದು ಪ್ಯಾಟರ್ನ್ ಅಂದ್ಕೊಂಡಿದ್ವಿ. ತೀರಾ ಏನು ಡಿಫ್ರೆನ್ಸ್ ಏನಿಲ್ಲ. ಅಂದರೆ ಪ್ರಾಪರ್ ಕಮರ್ಷಿಯಲ್ ಸಿನಿಮಾಗೆ ಏನು ಬೇಕೋ ತುಂಬ ನೀಟಾಗಿ ಇದು ಮಾಡ್ಕೊಂಡು ಹೋಗೋದಿಲ್ಲ ಅಷ್ಟೇ. ತೀರಾ ಏನು ಎಕ್ಸ್ಪೆರಿಮೆಂಟ್ ಅಂತ ಏನು ಮಾಡಿಲ್ಲ. ತುಂಬ ನೀಟಾಗಿ ಕ್ಲೀನಾಗಿ. ಬೇಸಿಕಲಿ ಬೇಕಾಗಿದ್ದು ಡೈರೆಕ್ಟ್ ಹೇಳ್ದಂಗೆ ಎಮೋಷನ್ಸ್ ಕನೆಕ್ಟ್ ಆಗಬೇಕು ಆಡಿಯನ್ಸ್ಗೆ. ಸೊ ಅಲ್ಲಿ ನಾವು ಟೆಕ್ನಿಕಲಿ ಏನೋ ತೀರಾ ಏನೋ ಜಾಸ್ತಿ ಮಾಡ್ತೀವಿ ಅಂತ ಹೋದ್ರೆ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಎಮೋಷನ್ ನೀಟಾಗಿ ಕನೆಕ್ಟ್ ಆಗೋ ಥರ ಪ್ರಾಪರ್ ನೀಟ್ ಲೀಟಪ್ ಆಗಿ ಮಾಡಿರುವಂಥದ್ದು. ಅಂದರೆ ಕತೆಗೆ ಏನು ಬೇಕೋ ಅಷ್ಟು ನೀಟಾಗಂತೂ ಇದೆ ವಿಷುವಲ್ಸ್. ತೀರಾ ಏನೋ ಸಿಕ್ಕಾಪಟ್ಟೆ ಏನೋ ಮಾಡಿದ್ದೀವಿ ಅನ್ನೋದು ಅಂತಂದು. ಅಂದರೆ ಅದೇ ಕತೆಗೆ ಎಷ್ಟು ಬೇಕೋ ಅಷ್ಟು ಎಕ್ವಿಪ್ಮೆಂಟ್ ಯೂಸ್ ಮಾಡಿದ್ದೀವಿ. ಅದಕ್ಕೆ ಏನು ಬೇಕೋ ಅಷ್ಟು ಮಾಡಿದ್ದೀವಿ. ತೀರಾ ಏನೋ ಜಾಸ್ತಿ ಏನೋ ಮಾಡಿ ಆ ಕತೆಗೆ ಏನು ಅವಶ್ಯಕತೆ ಇದೆ ಅಷ್ಟು ನೀಟಾಗಿ ಮಾಡಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.